ಸಣ್ಣ ಸಣ್ಣ ಅಂಗಡಿಗೆ ಲಕ್ಷ ಟ್ಯಾಕ್ಸ್, ನಗದು ವ್ಯವಹಾರಕ್ಕೆ ಮುಂದಾದ ಮಾಲೀಕರು. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ತೆರಿಗೆ ಇಲಾಖೆ. ಬೇಕರಿ, ಕಾಂಡಿಮೆಂಟ್ಸ್, ಟೀ, ತರಕಾರಿ ಅಂಗಡಿಯವರಿಗೆ ಆದಾಯ ತೆರಿಗೆ ಇಲಾಖೆ ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಿದೆ. ಕೆಲವರಿಗೆ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಲಾಗಿದ್ದು, ವರ್ತಕರು ಕಂಗಾಲಾಗಿದ್ದಾರೆ. ಟ್ಯಾಕ್ಸ್ ಸಹವಾಸವೇ ಬೇಡ ಅಂತಿರೋ ಅಂಗಡಿ ಮಾಲೀಕರು ಯುಪಿಐ ಪೇಮೆಂಟ್ಗೆ ಗುಡ್ ಬೈ ಹೇಳ್ತಿದ್ದು, ಕ್ಯಾಶ್ ವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಟ್ಯಾಕ್ಸ್ ಟಾರ್ಚರ್ಗೆ ಹೈರಾಣಾಗಿರೋ ವರ್ತಕರು ಯಾವುದೇ ಕಾರಣಕ್ಕೆ ಯುಪಿಐ ಪೇಮೆಂಟ್ ಮಾಡಬೇಡಿ ಅಂತ ಗ್ರಾಹಕರಿಗೆ ಮನವಿ ಮಾಡ್ತಿದ್ದಾರೆ. ಅಲ್ಲದೆ ತಮ್ಮ ಅಂಗಡಿಗಳಿಗೆ ಅಂಟಿಸಿರೋ ಯುಪಿಐ ಕ್ಯೂಆರ್ ಕೋಡ್ ಸ್ಟಿಕ್ಕರ್ ಅನ್ನ ತೆಗೆಯುತ್ತಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ನಿನ್ನೆ ರಿಯಾಲಿಟಿ ಚೆಕ್ ನಡೆಸಿದ ಬಳಿಕ ಆದಾಯ ತೆರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹಣ ಪಡೆದರೂ ಟ್ಯಾಕ್ಸ್ ಪಾವತಿಸಲೇಬೇಕು, ವರ್ತಕರು ದಾಖಲೆಗಳನ್ನ ನೀಡಲೇಬೇಕು. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ವಾಣಿಜ್ಯ ಇಲಾಖೆ ಅಲರ್ಟ್ ಆಗಿದೆ. ಯುಪಿಐ ನಿಲ್ಲಿಸಿ ಕ್ಯಾಶ್ ರೂಪದಲ್ಲಿ ಹಣ ಸ್ವೀಕರಿಸೋದು ಗಮನಕ್ಕೆ ಬಂದಿದೆ. ವ್ಯಾಪಾರಿಗಳು ಯಾವ ರೀತಿ ವಹಿವಾಟು ನಡೆಸಿದ್ರೂ ತೆರಿಗೆ ಪಾವತಿಗೆ ಸೂಕ್ತ ಕ್ರಮ. ಯಾವುದೇ ರೂಪದಲ್ಲಿ ಹಣ ಪಡೆದರೂ ಜಿಎಸ್ಟಿ ಕಾಯ್ದೆಯಡಿ ತೆರಿಗೆ ಸಂಗ್ರಹಕ್ಕೆ ಕ್ರಮ ಎಂದು ಎಚ್ಚರಿಕೆ ರವಾನಿಸಿದೆ. ಅಲ್ಲದೆ ಬೇಕರಿ, ಕಾಂಡಿಮೆಂಟ್ಸ್ ಅಂಗಡಿ ಮಾಲೀಕರಿಗೆ ನೋಟಿಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ. ನೋಟಿಸ್ ಬಂದಿರುವ ವರ್ತಕರು ಆದಾಯ ತೆರಿಗೆ ಇಲಾಖೆ ಕಚೇರಿಗೆ ತೆರಳಿ ಸೂಕ್ತ ದಾಖಲಾತಿ ನೀಡಿ ವಿವರಣೆ ನೀಡಬೇಕೆಂದು ತಿಳಿಸಿದೆ. ವಾಣಿಜ್ಯ ತೆರಿಗೆ ಇಲಾಖೆ ಹೇಳಿದ್ದೇನು? ವರ್ತಕರು ಕಚೇರಿಗೆ ತೆರಳಿ ಸೂಕ್ತ ದಾಖಲಾತಿ ನೀಡಿ ವಿವರಣೆ ನೀಡಬೇಕು. ತೆರಿಗೆ ಇರುವ ಸರಕಿಗೆ ಮಾತ್ರ ತೆರಿಗೆ ವಿಧಿಸಲಾಗುತ್ತೆ. ತೆರಿಗೆ ವಿನಾಯಿತಿ ಇರುವ ಸರಕು ಸೇವೆಗಳನ್ನ ಕೈಬಿಡಲಾಗುತ್ತೆ. 40 ಲಕ್ಷ ವಹಿವಾಟು ಮೇಲ್ಪಟ್ಟವರು ಜಿಎಸ್ಟಿ ನೋಂದಣಿ ಕಡ್ಡಾಯ. 90% ವ್ಯಾಪಾರಿಗಳು ರಾಜಿ ತೆರಿಗೆ ಪದ್ಧತಿಗೆ ನೋಂದಣಿ. 10% ವರ್ತಕರು ತೆರಿಗೆ ಪಾವತಿ ಮಾಡದೇ ಇರೋದು ಸರಿಯಲ್ಲ ಎಂದು ವಾಣಿಜ್ಯ ತೆರಿಗೆ ಇಲಾಖೆ ಅಂಗಡಿ ಮಾಲೀಕರಿಗೆ ತಿಳಿಸಿದೆ. ಅಲ್ಲದೆ ವರ್ತಕರಲ್ಲಿ ತೆರಿಗೆ ಕುರಿತು ಅರಿವು ಮೂಡಿಸಲು ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದೆ. ಹೊಸದಾಗಿ ಜಿಎಸ್ಟಿ ನೋಂದಣಿ ಮಾಡಿಕೊಳ್ಳುವವರೆಗೆ ಸರಳ ವ್ಯವಸ್ಥೆ ಮಾಡಿಕೊಡುವಂತೆ ಸೂಚನೆ ನೀಡಲಾಗಿದೆ. ವರ್ತಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಂದಣಿ ಮಾಡಿಸಬೇಕು. ಈಗ ನೋಟಿಸ್ ಬಂದಿರುವವರಿಗೆ ತೆರಿಗೆ ವಿನಾಯಿತಿ ಇರುವಂತಹ ಸರಕುಗಳ ಬಗ್ಗೆ ದಾಖಲಾತಿಯನ್ನ ಕೊಟ್ಟರೆ ನಾವು ತೆರಿಗೆ ವಿನಾಯಿತಿಯನ್ನ ನೀಡ್ತೀವಿ ಅಂತ ಟ್ಯಾಕ್ಸ್ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಡೆಗೆ 40 ಲಕ್ಷ ವಾರ್ಷಿಕವಾಗಿ ವಹಿವಾಟು ಮೇಲ್ಪಟ್ಟಿದ್ರೆ ಅಂತವರು ಜಿಎಸ್ಟಿ ಅಡಿಯಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳಲೇಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಹೊಸದಾಗಿ ಯಾರೆಲ್ಲ ನೋಂದಣಿಯನ್ನ ಮಾಡ್ತಾರೋ ಅವರಿಗೆ ಸುಸೂತ್ರವಾಗಿ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೂ ಕೂಡ ಹಿರಿಯ ಅಧಿಕಾರಿಗಳು ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾಲೀಕರಿಗೆ ಜಿಎಸ್ಟಿ ಟ್ಯಾಕ್ಸ್ ಹೊಡೆತ, ಕೋರ್ಟ್ ಮೊರೆ ಹೋಗಲು ಸಜ್ಜು. 30 ಲಕ್ಷ, 60 ಲಕ್ಷ ಹೀಗೆ ಲಕ್ಷ ನೋಟಿಸ್ಗೆ ವ್ಯಾಪಾರಿಗಳು ಹೈರಾಣಾಗಿದ್ದಾರೆ. ಹೀಗಾಗಿ ಜಿಎಸ್ಟಿ ಟ್ಯಾಕ್ಸ್ ಅನ್ನ ಕಂಪ್ಲೀಟ್ ಮನ್ನಾ ಮಾಡಿ ಅಂತ ತೆರಿಗೆ ಅಧಿಕಾರಿಗಳಿಗೆ ಅಂಗಡಿ ಮಾಲೀಕರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲದೆ ಜಿಎಸ್ಟಿ ಕೌನ್ಸಿಲ್, ಕೇಂದ್ರ ಸರ್ಕಾರ, ಸಿಎಂಗೂ ಕೂಡ ಪತ್ರ ಬರೆದಿದ್ದಾರೆ. ಇದರ ಮಧ್ಯೆ ಜುಲೈ 25ರಂದು ಅಂಗಡಿ ಬಂದ್ಗೂ ಕರೆ ಕೊಟ್ಟಿದ್ದು, ಬಂದ್ ಬಳಿಕ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ. ಜಿಎಸ್ಟಿ ಕೌನ್ಸಿಲ್ ಮತ್ತು ಮುಖ್ಯಮಂತ್ರಿಗಳಿಗೆ ಕೂಡ, ಯಾಕಂದ್ರೆ ಜಿಎಸ್ಟಿಯ ಮುಖ್ಯಸ್ಥರಾಗಿರ್ತಾರೆ, ಕರ್ನಾಟಕದ ಮುಖ್ಯಸ್ಥರಾಗ್ತಿರ್ತಾರೆ ಮುಖ್ಯಮಂತ್ರಿಗಳಿಗೆ, ಜಿಎಸ್ಟಿ ಕೌನ್ಸಿಲ್ಗೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಇದನ್ನ ತಕ್ಷಣವಾಗಿ ಪರಿಹಾರ ಮಾಡಿಲ್ಲ ಅಂದ್ರೆ 25ನೇ ತಾರೀಕು ನಂತರ ಹೈಕೋರ್ಟಿಗೆ ಕೂಡ ನಾವು ಇದನ್ನ ತಗೊಂಡು ಹೋಗ್ತೀವಿ. ಹೈಕೋರ್ಟಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಯಾರ್ಯಾರು ಕರ್ತವ್ಯ ಲೋಪವನ್ನು ಮಾಡಿರ್ತಾರೋ ಆ ಅಧಿಕಾರಿಗಳ ಮೇಲೆ ಕ್ರಮ ಕೂಡ ನಾವು ಒತ್ತಾಯಿಸ್ತೇವೆ. ಇನ್ನು ಜುಲೈ 23ರಿಂದ 2 ದಿನಗಳ ಕಾಲ ಹಾಲು, ಸಿಗರೇಟ್ ಮಾರಾಟವನ್ನ ಕಾಂಡಿಮೆಂಟ್ಸ್ ಹಾಗೂ ಬೇಕರಿಯಲ್ಲಿ ಬಂದ್ ಮಾಡಲಿದ್ದಾರೆ. ಜುಲೈ 25ರಂದು ರಾಜ್ಯಾದ್ಯಂತ ಅಂಗಡಿ ಬಂದ್ ಮಾಡಿ ಕುಟುಂಬ ಸಮೇತ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಮೇಡಮ್. ನಾವು ಫ್ಯಾಮಿಲಿ ಸಮೇತ ಬಂದು ಈ ಎಲ್ಲ ಬೇಕರಿಯವರು ನಾವು ಒಂದಾಗಿದ್ದೀವಿ. ಈಗ ಕಾಂಡಿಮೆಂಟ್ಸು, ಬೀಡಿ ಅಂಗಡಿಯವರು ಪ್ರತಿಯೊಬ್ಬರು ಒಂದಾಗಿದ್ದೀವಿ. ಎಲ್ಲರೂ ನಾವು ದಿನ ಫೋನಲ್ಲಿ ಮಾತಾಡ್ತೀವಿ. ಯಾಕಂದರೆ ನಮಗೆ ಇದು ಬಂದ್ ಮಾಡಿಲ್ಲ ಅಂದರೆ ನಮಗೆ ಇದು ಉಳಿಗಾಲ ಇಲ್ಲ. ಆ ಥರ ನಾವು ಬಂದ್ ಮಾಡಲಿಕ್ಕೆ ಸಂಪೂರ್ಣವಾಗಿ ರೆಡಿಯಾಗಿದ್ದೀವಿ. 23ರಿಂದ ಹಾಲು, ಈ ಥರ ಬೇರೆ ಜರ್ದಾ, ಗುಟ್ಕಾ, ಸಿಗರೇಟು ಈ ಥರದನ್ನೆಲ್ಲ ಬಂದ್ ಮಾಡ್ತೀವಿ. 23, 24, 25ಕ್ಕೆ ಕಂಪ್ಲೀಟ್ ಬಂದ್ ಮಾಡ್ತೀವಿ. ಯಾವುದೇ ಥರದ ವ್ಯಾಪಾರ ಮಾಡೋದಿಲ್ಲ. ಎಲ್ಲರೂ ಒಂದಾಗಿದ್ದೀವಿ ನಾವು ಇದರಲ್ಲಿ. ಈಗ ನೋಟಿಸ್ ಕೊಟ್ಟಿರುವಂತಹ ಟ್ಯಾಕ್ಸ್ ಏನಿದೆ ಅದನ್ನ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತ ವರ್ತಕರು ಬಿಗಿಪಟ್ಟನ ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಜುಲೈ 23, 24ರಂದು ಹಾಲು, ಸಿಗರೇಟು ಮಾರಾಟವನ್ನು ಸಂಪೂರ್ಣವಾಗಿ ಬಂದ್ ಮಾಡೋದಾಗಿ ಹೇಳಿದ್ದಾರೆ. ಜೊತೆಗೆ ಜುಲೈ 25ರಂದು ಇಡೀ ಕರ್ನಾಟಕದಾದ್ಯಂತ ಬೇಕರಿ ಆಗಿರ್ಬೋದು, ಕಾಂಡಿಮೆಂಟ್ಸ್, ಟೀ ಅಂಗಡಿ, ತರಕಾರಿ ಅಂಗಡಿಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಲಿದ್ದು ಅವತ್ತು ಕುಟುಂಬ ಸಮೇತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ವರ್ತಕರು ಹೇಳ್ತಾ ಇದ್ದಾರೆ. ಒಟ್ಟಾರೆ ವ್ಯಾಪಾರ
ಅಧಿಕಾರಿಗಳು ವರ್ಸಸ್ ಟ್ಯಾಕ್ಸ್ ಅಧಿಕಾರಿಗಳ ಜಟಾಪಟಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರ ಮಧ್ಯೆ ಕೋರ್ಟ್ ಮೆಟ್ಟಿಲೇರುವ ನಿರ್ಧಾರ ಮಾಡಿರೋದ್ರಿಂದ ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈಗೆಲ್ಲ ನೀವು ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡಬೇಕು ಅಂತಿದ್ರು, ಕರೆಕ್ಟ್. ಈಗ ನಿಮಗೆ ಇದನ್ನೆಲ್ಲ ಮಾಫಿ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಕರೆಕ್ಟ್. ಅಂದರೆ ಪೂರ್ಣ ಪ್ರಮಾಣದಲ್ಲಿ ನೆಕ್ಸ್ಟ್ ಇಯರಿಂದ ಯಾವುದು ಕಟ್ಟೋದು ಬೇಡ ಅಂತಾನೆ, ಆಗ ಏನು ಡಿಸಿಷನ್ ನಿಮ್ಮದು? ಒಂದು ವೇಳೆ ಈ ಒಂದು 6,000 ಜನರಿಗೆ ಏನು ಸಮಸ್ಯೆ ಆಗಿದೆ ವ್ಯಾಪಾರಸ್ಥರಿಗೆ, ಇವರಿಗೆ ಈ ಸಮಸ್ಯೆ ಆಗಿರೋದಾದರೆ ನಿಜವಾಗಿಯೂ ಕೂಡ 40 ಲಕ್ಷ ದಾಟಿ ನಾನು ನಿಯತ್ತಾಗಿ ಫಾಲೋ ಮಾಡಿಕೊಂಡು ಟ್ಯಾಕ್ಸನ್ನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಟ್ಕೊಂಡು ಹೋಗ್ತಾ ಇರುವಂಥವ್ರಿಗೆ ಅನ್ಯಾಯ ಮಾಡಿದಂಗೆ ಆಗಲ್ವಾ? ನೀವೆಲ್ಲ ಇವ್ರಿಗೆ ಬಿಟ್ಬಿಟ್ಟು ಈಗ ಮಾಫಿ ಮಾಡಿಬಿಟ್ಟು ಕಟ್ಟಿದವರಿಗೆ ಅನ್ಯಾಯ ಆಗಲ್ವಾ? ಹೇಗಾಗತ್ತೆ? ನಿಜವಾಗಿಯೂ ಕೂಡ ಅವರಿಗೆ ಅನ್ಯಾಯ, ನ್ಯಾಯಯುತವಾಗಿ ಟ್ಯಾಕ್ಸ್ ಕಟ್ಟಿದವರಿಗೆ. ಈಗ ಇವ್ರು ನಾನು ಕಟ್ಟಿಲ್ಲ, ನಾನೇನು ಮಾಡ್ಕೊಳ್ತೀನಿ, ನಾನು ಹೋರಾಟ ಮಾಡ್ಕೊಳ್ತೀನಿ, ಕೋರ್ಟಿಗೆ ಹೋಗ್ತೀನಿ ಅಂತಂದರೆ ಕಟ್ಟಬೇಕು ಟ್ಯಾಕ್ಸನ್ನು. 40 ಲಕ್ಷ ಮೇಲೆ ಆಗಿದೆ.